ದೇವರಿಗೆ ಮಹಿಮೆ ಉಂಟಾಗಲಿ. ಅನಗತ್ಯವಾದ ಭಯ, ಅಗತ್ಯವಿಲ್ಲದಂಥ ಭಯ, ಸಹಜವಾಗಿರುವಂಥ ಭಯ ಅದು ಬೇರೆ, ಅನಗತ್ಯವಾಗಿರುವಂಥ ಭಯ ಬೇರೆ. ಅಗತ್ಯವಿಲ್ಲದಂಥ ಭಯವನ್ನ ನೋಡುವುದೇ ಆದರೆ ನಾವೇನೆಲ್ಲ ನಮ್ಮ ಮನಸ್ಸಿಗೆ ನಾವು ಒಂದು ವಿಷಯವನ್ನು ಕುರಿತು ಅದರಲ್ಲೇ ನಾವು ಯೋಚನೆ ಮಾಡಿ ಅದರ ಕುರಿತಾಗಿ ಭಯಪಡುವಂಥ ಆ ಒಂದು ಸಂದರ್ಭ ಬೇರೆ, ಸಹಜವಾಗಿರುವಂಥ ಭಯ ಬೇರೆ. ಉದಾಹರಣೆಗೆ, ಎಲ್ಲೋ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಹಿಂದೆ ಏನೋ ಒಂದು ವಾಹನ ಆಗಲಿ, ಇಲ್ಲ ಏನಾದರೂ ಒಂದು ವಿಷ ಜಂತು ಆಗಲಿ, ಒಂದು ಹಾವಾಗಲಿ, ಅದು ಬರಬೇಕಾದ್ರೆ ಅದನ್ನು ನೋಡುವಂಥವ್ರು ಹೇಳ್ತಾರೆ, ಅಯ್ಯೋ ಹಾವು ಎಂಬುದಾಗಿ ಹೇಳ್ತಾರೆ. ಅದು ಸಹಜವಾಗಿರುವಂಥ ಭಯ. ಈಗ ನಾನಾ ವಿಧವಾಗಿ ಸಹಜವಾಗಿರುವಂಥ ಭಯ ಅದು ಎಲ್ಲರಲ್ಲೂ ಅದು ಬರುವುದು, ಅದು ಸರ್ವೇ ಸಾಧಾರಣ. ಅದನ್ನು ಕುರಿತಾಗಿ ನಾವು ಅನೇಕರು ಇವತ್ತು ಹೇಳುವುದುಂಟು. ನಾನು ಈ ರೀತಿ ಭಯಪಟ್ಟೆ, ನನಗೆ ಈ ರೀತಿ ಸಂಭವಿಸ್ತಾ ಇತ್ತು, ಭಯಪಟ್ಟೆ. ಅದು ಸಹಜ. ಆದರೆ ಅನಗತ್ಯವಿಲ್ಲದಂಥ ಭಯ, ಏನೂ ನಡೆದೇ ಇದ್ದರೂ ಕೂಡ, ಏನೋ ನಡೆದಂತೆ, ಏನೋ ಆದಂತೆ, ಏನೋ ಸಂಭವಿಸದ ಹಾಗೆ, ಇದು ಮನುಷ್ಯನಿಗೆ ಅನಗತ್ಯವಾದ ಭಯ. ಇದು ಬಹಳ ಬಹಳ ಅಪಾಯಕಾರಿ. ಈ ಒಂದು ಅನಗತ್ಯವಾದ ಭಯ ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು, ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡುವಂಥದ್ದು, ಮನುಷ್ಯನ ಸಮಾಧಾನವನ್ನು ಕೆಡಿಸುವಂಥದ್ದು. ಇದನ್ನು ಕುರಿತಾಗಿ ನಾವು ವೇದದಲ್ಲಿ ನೋಡುವುದಾದರೆ, ಯೋಬನ ಪುಸ್ತಕ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಾವು ಓದುವುದೇ ಆದರೆ, ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಯೋಬನ ಆಳುಗಳು. ಯೋಬನು ಬಹಳ ಶ್ರೀಮಂತನು, ಬಹಳ ಘನವಂತನು. ಅವನು ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತೆ. ಆ ಭಯದ ಮೂಲಕ ಬರುವಂಥ ಒಂದು ಯೋಚನೆ, ನನ್ನ ಕೆಲಸದವರು ಯಾರಾದರೂ ವೈರಿಗಳು ಬಂದು ನಮ್ಮ ಕೆಲಸದವರನ್ನು ಹೊಡೆದು ನಮ್ಮ ಒಂಟೆಗಳನ್ನು, ಕತ್ತಿಗಳನ್ನು, ನಮ್ಮ ಪಶುಗಳನ್ನು ತೆಗೆದುಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಎಂಬುದಾಗಿ ಯೋಚನೆ ಮಾಡಿರ್ತಾನೆ. ಹಾಗೆ ನಡ್ಕೊಂಡು ಬರಬೇಕಾದ್ರೆ ನನ್ನ ಮಕ್ಕಳೆಲ್ಲ ಈ ರೀತಿ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾರೆ. ಒಂದು ವೇಳೆ ಊಟ ಮಾಡುವಂಥ ಸಂದರ್ಭದಲ್ಲಿ ಆ ಮನೆ ಏನಾದರೂ ಕುಸಿದು ಬಿದ್ದು ನನ್ನ ಮಕ್ಕಳು ಅಲ್ಲೇ ಪ್ರಾಣವನ್ನು ಕಳೆದುಕೊಳ್ತಾರೆ, ಅವರಿಗೆ ವಿಪತ್ತು ಸಂಭವಿಸೋದಾದರೆ ಏನಾಗುತ್ತೆ ಎಂಬುದಾಗಿ ಈ ರೀತಿಯಾಗಿ ಯೋಚನೆಗಳು. ಆಗ ನಾನು ಈ ರೀತಿ ಚೆನ್ನಾಗಿದ್ದೀನಿ, ನಾನು ಅಕಸ್ಮಾತಾಗಿ ಅನಾರೋಗ್ಯವುಳ್ಳವನಾಗಿ ನಾನು ಆ ರೀತಿಯಾಗಿ ನಾನು ಇರುವ ಸಂದರ್ಭದಲ್ಲಿ ಒಂದು ವೇಳೆ ನನ್ನ ಹೆಂಡತಿ ನನ್ನನ್ನು ನೋಡಿ ಅಸಹ್ಯ ಮಾಡ್ಕೋಬೋದು, ನನ್ನನ್ನು ಪರಾಂಬರಿಸದೆ ಆ ರೀತಿಯಾಗಿ ದೂಷಣೆ ಮಾತುಗಳನ್ನು ಮಾತನಾಡಬಹುದು ಎಂಬುದಾಗಿ ಈ ವಿಧವಾದ ಒಂದು ಅನಗತ್ಯವಾದ ಭಯಗಳು, ಅನಗತ್ಯವಾದ ಕಾರ್ಯಗಳನ್ನು ಯೋಚನೆ ಮಾಡ್ತಾ ಒಂದು ದಿನ ಅದೇನಾಗುತ್ತೆ, ಯೋಬನ ಜೀವಿತದಲ್ಲಿ ಅವನು ಏನೆಲ್ಲ ಯೋಚನೆ ಮಾಡಿ ಭಯಪಟ್ಟನೋ ಅದೆಲ್ಲವೂ ಕೂಡ ಸಂಭವಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಅನೇಕರು ಅನಗತ್ಯವಾದ ಭಯದಲ್ಲಿ ಇರುವುದೇ ಆದರೆ ಆ ಒಂದು ಅನಗತ್ಯವಾದ ಭಯದಿಂದ ಹೊರಗಡೆ ಬಂದು ನಿಶ್ಚಿಂತೆಯಾಗಿ ದೇವರ ಮೇಲೆ ನಮ್ಮೆಲ್ಲ ಚಿಂತಾಭಾರವನ್ನು ಹಾಕಿ, ದೇವರು ಯೇಸು ಕ್ರಿಸ್ತನು ಹೇಳಿದ ಮಾತು, ಭಯಪಡಬೇಡ, ಹೆದರಬೇಡ. ಸತ್ಯವೇದದಲ್ಲಿ ಬೈಬಲ್ನಲ್ಲಿ 365 ಬಾರಿ ಆ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ. ಭಯದ ಬಗ್ಗೆ, ಭಯಪಡಬೇಡ ಅಂದರೆ ಪ್ರತಿ ದಿವಸವೂ ಕೂಡ ನೀನೇನು ಮಾಡಬೇಡ, ಭಯಪಡಬೇಡ ಎಂಬುದಾಗಿ ದೇವರು ಹೇಳುವುದನ್ನು ನೋಡ್ತಾ ಇದ್ದೀವಿ. ಆಗ ಅನಗತ್ಯವಾದ ಭಯವನ್ನು ಕುರಿತು ನಾವು ನೋಡುವುದಾದರೆ ಅದು ಬಹಳ ಅಪಾಯಕಾರಿ. ಹೇಗೆ ಯೋಬನ ಜೀವಿತದಲ್ಲಿ ಅವನೇನೆಲ್ಲ ಅಂದುಕೊಂಡು, ಏನೆಲ್ಲ ಭಯಪಟ್ಟು ಅದನ್ನು ಅಂದುಕೊಂಡು ಅದೆಲ್ಲವೂ ಕೂಡ ಅವನ ಜೀವಿತದಲ್ಲಿ ಅದು ಸಂಭವಿಸೇ ಬಿಟ್ಟಿತು. ಆದ್ದರಿಂದ ನಾವು ಕೂಡ ಆ ಒಂದು ಸಹಜವಾದ
ನಾವು ಭಯ ಬೇರೆ, ಅನಗತ್ಯವಾದ ಭಯ ಬೇರೆ. ಇಂಥ ಒಂದು ಅನಗತ್ಯವಾದ ಭಯಕ್ಕೆ ನಾವು ಯಾರು ಕೂಡ ಒಳಗಾಗದ ರೀತಿಯಲ್ಲಿ ಯೋಬನ ಹಾಗೆ ಅವನ ಜೀವಿತದಲ್ಲಿ ಸಂಭವಿಸಿರುವ ಎಲ್ಲ ಕಾರ್ಯಗಳ ಕುರಿತಾಗಿ ನೋಡಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಅನಗತ್ಯವಾದ ಭಯ. ಇವತ್ತು ಕೂಡ ಪ್ರಿಯ ದೇವ ಜನರೇ, ಪ್ರಿಯ ಸಹೋದರ ಸಹೋದರಿಯರೇ, ಅನಗತ್ಯವಾದ ಭಯವನ್ನು ಬಿಟ್ಟು ನಾವು ದೇವರ ಮೇಲೆ ನಮ್ಮ ಒಂದು ಎಲ್ಲ ಕಾರ್ಯಭಾರವನ್ನು ಆತನ ಪಾದದಲ್ಲಿ ಸಮರ್ಪಿಸಿ ನಾವು ಆ ರೀತಿಯಾಗಿ ಧೈರ್ಯದಿಂದ ನಾವು ಜೀವಿಸುವಾಗ, ವಾಗ್ದಾನವನ್ನು ಹಿಡಿದು ನಾವು ಜೀವಿಸುವಾಗ ನಮ್ಮಲ್ಲಿ ಯಾವುದೇ ವಿಧವಾದ ಅನಗತ್ಯವಾದ ಭಯಕ್ಕೆ ನಾವು ಒಳಗಾಗೋದಿಲ್ಲ. ದೇವರು ನಮ್ಮನ್ನು ಬಲಪಡಿಸಿ ಕಾಯುವಂತವನಾಗಿದ್ದಾನೆ. ದೇವರಿಗೆ ಮಹಿಮೆ. ಆಮೇನ್.